ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ನನ್ನ ತಂಗಿ ಮತ್ತು ತಂಗಿ ಮಗ ಎಲ್ಲ ಜಾತ್ರೆಗೆ ಅಂತ ಹೇಳಿ ಊರಿಗೆ ಬಂದಿದ್ದರು. ಇವತ್ತು ಅವ್ನ ಬರ್ತ್ಡೇ ಕೂಡ ಇತ್ತು. ಸೊ ಅವರು ಆಚೆ ಹೋಗಿ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದರು. ಆಲ್ರೆಡಿ ತುಮಕೂರಿಗೆ ಹೋಗಿದ್ರು ಅವರು. ಬಟ್ ನಾವು ಮನೆಯಲ್ಲಿ ಅಜ್ಜಿ ತಾತ ಯಾರೂ ಹೋಗಿರಲಿಲ್ಲ ಜೊತೆಯಲ್ಲಿ, ನಾವೆಲ್ಲ ಇದ್ವಲ್ಲ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಆ ಕೇಕ್ ಕೂಡ ಇಲ್ಲಿಗೆ ತೊಗೊಂಡು ಬಂದಿದ್ದರು. ಹಿಂದೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಲೂನ್ಸ್ ಎಲ್ಲ ಖಾಲಿ ಆಗಿದ್ದು. ಆಲ್ಮೋಸ್ಟ್ ಡೆಕೋರೇಷನ್ ಐಟಮ್ಸ್ ಎಲ್ಲ ಇದ್ದೇ ಇರ್ತವೆ ಮನೆಯಲ್ಲಿ. ಬರ್ಡೇ ಡೆಕೋರೇಷನ್ ಮಾಡೋ ಅಂಥವು ಎಲ್ಲ ತಂದಿಟ್ಕೊಂಡಿರ್ತೀವಿ. ಬಲೂನ್ಸ್ ಆಗಿರ್ಬೋದು ಎಲ್ಲದೂ ಕೂಡ. ನನ್ನ ಮಗ ಕೇಕ್ ತಿನ್ನೋವರೆಗೂ, ಕೇಕ್ ಕಟ್ ಮಾಡೋವರೆಗೂ ಅಲ್ಲೆಲ್ಲ ಜೊತೆಲಿ ಆರಾಮಾಗಿ ನಿಂತ್ಕೊಂಡಿರ್ತಾನೆ. ಏನೂ ಕೂಡ ಗಲಾಟೆ ಮಾಡೋದಿಲ್ಲ. ಮೊಬೈಲ್ ನೋಡೋವಾಗ ಆಗಿರ್ಬೋದು ಆ ಥರದ್ದೆಲ್ಲ ಜೊತೆಯಲ್ಲೇ ಇರ್ತಾನೆ, ಸುಮ್ಮನೆ ಇರ್ತಾನೆ. ಬಟ್ ಅದಾದಮೇಲೆ ಬೇರೆ ಏನಾದರೂ ಮಾಡ್ತಾ ಇದ್ದಾನೆ ಇಬ್ಬರು ಅಂತಂದರೆ ಅವನ್ನ ಕುಷ್ನ ಹೊಡೆಯೋದು, ಕಚ್ಚೋದು ಆ ಥರ ಎಲ್ಲ ಜಾಸ್ತಿ ತೀಟೆ ಮಾಡ್ತಾನೆ ಅವನು. ಮನೆಯಲ್ಲಿ ಎಲ್ಲವುದು ಕೂಡ ಧೂಳು ಕ್ಲೀನ್ ಮಾಡ್ಕೊಳ್ತಾಯಿದ್ರು ಅಮ್ಮ. ಜಾತ್ರೆ ಇದ್ದಿದ್ದರಿಂದ ಅವತ್ತಿನ ಬೆಳಗ್ಗೆ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ರು. ಒಬ್ಬರನ್ನ ಹೆಲ್ಪರ್ನ ಕೂಡ ಕರೆಸ್ಕೊಂಡಿದ್ವಿ, ನಮ್ಮ ಕೋಮ್ಲ ಅವರಿಗೆ ಪರಿಚಯ ಅಂಥವ್ರನ್ನ. ಸೊ ಅವರು ನೋಡಿ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಯಾಕಂದರೆ ಮಕ್ಕಳನ್ನ ಇಟ್ಕೊಂಡು ಮನೆಯೆಲ್ಲ ಒಬ್ಬರೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಇವ್ರನ್ನ ನೋಡ್ಕೊಳ್ಳೋದಕ್ಕೇ 2-3 ಜನ ಬೇಕು. ತಿಂಡಿ ತಿನ್ನಿಸೋದು, ಊಟ ಮಾಡಿಸೋದು, ಇವ್ರಿಗೆ ಆಟ ಆಡಿಸೋದು, ಸ್ನಾನ ಮಾಡಿಸೋದು, ಇದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಸೊ ಮನೆಯೆಲ್ಲ ಧೂಳು ಕೊಡ್ವಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗ್ತಾನೆ ಇರಲಿಲ್ಲ. ಅದರಲ್ಲೂ ಒಂದು ಸೆಕೆಂಡ್ ಏನಾದರೂ ಯಾರನ್ನಾದರೂ ನೋಡಲಿಲ್ಲ ಅಂತಂದರೆ ಬೀಳೋದು, ಹೇಳೋದು, ಇಲ್ಲ ಹೊಡೆದಾಡ್ಕೊಂಡಿರೋರು. ನನ್ನ ತಂಗಿ ಮತ್ತು ಪಾಪು ಖುಷ್ ಇಬ್ಬರೂ ಸೋಮಲಾಪುರಕ್ಕೆ ಹೋಗಿದ್ದರು. ಸ್ವಲ್ಪ ಏನೇನೋ ಬೇಕಾಗಿರೋ ಅಂಥದ್ದೆಲ್ಲ ತರಬೇಕಿತ್ತು. ಅಂದರೆ ಫ್ಯಾನ್ಸಿ ಸ್ಟೋರಲ್ಲಿ ಸ್ಟಿಕ್ಕರ್ಸು ಎಲ್ಲ ಖಾಲಿ ಆಗಿದ್ದು. ಸೊ ಅದಕ್ಕೋಸ್ಕರ ಹೋಗಿ ಮೆಹಂದಿ ಪೌಡರು, ಸ್ಟಿಕ್ಕರು ಅದನ್ನೆಲ್ಲ ತೊಗೊಂಡು ಬಂದರು. ಈ ಹ್ಯಾಟ್ ಹಾಕ್ಕೊಂಡಿದ್ದಾನಲ್ಲ, ಈ ಹ್ಯಾಟ್ ಬೇಕು ಅಂತ ಹೇಳಿ ನನ್ನ ಮಗ ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಿದ್ದ. ಚಾಕ್ಲೇಟ್ಸು, ಬಿಸ್ಕೆಟ್ಸ್ ಆಗಿರ್ಬೋದು ಏನೂ ಕೂಡ ಜಾಸ್ತಿ ಕೊಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರೇ ಬಂದ್ರೂ ನೋಡ್ತಾ ಇರ್ತಾನೆ ಏನಾದರೂ ತಂದಿರ್ತಾರ ಅಂತ ಹೇಳಿ. ಒಂದು ಲಾಲಿಪಾಪೋ ಚಾಕ್ಲೇಟೋ ಏನೋ ತೊಗೊಂಡು ಬಂದಿದ್ದು. ಸೊ ಅದಕ್ಕೋಸ್ಕರ ಅದನ್ನು ಇಟ್ಕೊಂಡು ನಿಂತಿದ್ದಾನೆ. ಇಲ್ಲಿ ದೇವ್ರಿಗೆ ಡೆಕೋರೇಷನ್ನು ಎಲ್ಲ ಮಾಡ್ಕೊಳ್ತಾ ಇದ್ರು. ಹೂವು ಎಲ್ಲ ತೊಗೊಂಡು ಬಂದಿದ್ರು. ಜಾತ್ರೆ ಅಂತಂದರೆ ಗೊತ್ತಲ್ಲ, ಮನೆಯಲ್ಲಿ ಹಬ್ಬದ ಕಳೆ ಇರುತ್ತೆ. ಎಲ್ಲದನ್ನು ಕೂಡ ರೆಡಿ ಮಾಡಿ ಪೂಜೆ ಮಾಡಿ. ನನ್ನ ತಂಗಿ ಅವರ ಫ್ರೆಂಡ್ ಯಾರೋ ಒಬ್ಬರು ಪರಿಚಯದವ್ರದ್ದು ಪಾಪುದು ಬರ್ತ್ಡೇ ಇತ್ತು. ಸೊ ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳಿ ರೆಡಿಯಾಗಿ ಹೊರಟಿದ್ರು. ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ಕೂಡ ಕಂಪ್ಲೀಟ್ ಆಗಿತ್ತು ನೋಡಿ. ಆಚೆ ಸ್ವಲ್ಪ ಏನೋ ವಿಂಡೋ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಹೊರಗಡೆಯಿಂದ ಅಷ್ಟೇ. ಇನ್ನೆಲ್ಲದು ಕೂಡ ಕಂಪ್ಲೀಟಾಗಿ ಮುಗ್ದಿತ್ತು. ಇಬ್ಬರು ಕೂಡ ರೆಡಿಯಾಗಿದ್ದರು. ಅವ್ರ ಹಸ್ಬೆಂಡ್ ಕೂಡ ಬಂದಿದ್ದರು ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ. ನಾನು ಇಲ್ಲಿ ಖುಷಿಮಾ ಜೊತೆ ಸ್ವಲ್ಪ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ದೆ. ಅವಳು ತುಂಬ ಖುಷಿಯಾಗಿದ್ಲು. ಅವಳು ಯಾವತ್ತೂ ಕೂಡ ಅಷ್ಟೇ ತುಂಬ ಗಲಾಟೆ ಮಾಡೋದಿಲ್ಲ, ಏನೂ ಕೂಡ ಸೈಲೆಂಟಾಗಿರ್ತಾಳೆ. ತುಂಬ ಜಾಸ್ತಿ ಅಳೋದು ಅಂತಂದರೆ ಹೊಟ್ಟೆ ಹಸಿದಾಗ ಮತ್ತು ನಿದ್ದೆ ಬಂದಾಗ ಅಷ್ಟೇ. ಅವೆರಡೇ ಟೈಮಲ್ಲಿ ಅವಳು ಅಳೋವಂಥದ್ದು, ಗಲಾಟೆ ಮಾಡೋವಂಥದ್ದು. ಇಲ್ಲಾಂದರೆ ಅವಳಿಗೇನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದರೂ ಆಗಿದ್ದರೆ ಅಷ್ಟೇ. ಅದು ಬಿಟ್ಟು ಅವಳಿಗೆ ಒಂದು ನೆಗಡಿ, ಕೆಮ್ಮು, ಜ್ವರ, ಬೇರೆ ಯಾವುದೇ ಥರದ ಪ್ರಾಬ್ಲಮ್ಸ್ ಕೂಡ ಆಗಿಲ್ಲ. ಒಂದು ದಿನ ಕೂಡ ಸ್ವಲ್ಪ ಅಲರ್ಜಿ ಆಗಿರ್ಬೋದು, ಕೆಲವು ಮಕ್ಕಳಿಗೆ ಹಾಲ್ಗುಳ್ಳೆ ಅಂತೆಲ್ಲ ಆಗ್ತವೆ, ತುಂಬಾ ಸಣ್ಣ ಸಣ್ಣದಾಗಿ ಗುಳ್ಳೆಗಳು ಮುಖದಲ್ಲೆಲ್ಲ, ಆ ಥರ ಕೂಡ ಅಷ್ಟೇ ಏನೂ ಕೂಡ ಆಗಿರಲಿಲ್ಲ. ಹಾಗೆಯೇ ತುಂಬ ಜನ ROP ಬಗ್ಗೆ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ರಿ. ನಾನು ಅದ್ರ ಬಗ್ಗೆ ನೆಕ್ಸ್ಟು ಬೆಂಗಳೂರಿಗೆ ಹೋಗಬೇಕಲ್ಲ, ಆಗ ನಾನು ಅದನ್ನು ವೀಡಿಯೋಸ್ಗಳನ್ನ ಶೇರ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಆಲ್ರೆಡಿ ನಾನು ತುಂಬ ಅದ್ರ ಬಗ್ಗೆ ವೀಡಿಯೋಸ್ಗಳನ್ನ ಕಂಪ್ಲೀಟಾಗಿ ಮಾಡಿ ಹಾಕಿದ್ದೀನಿ. ಅವರು ಯಾರು ನೋಡಿರಲ್ಲ ಹೋಗಿ ಫಸ್ಟು ವೀಡಿಯೋಸ್ಗಳನ್ನ ತೆಗೆದು ನೋಡಿ, ನಿಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಡೀಟೇಲಾಗಿ. ಫಸ್ಟ್ ಟೈಮ್ ಯಾರು ಆ ಟೆಸ್ಟ್ಗಳನ್ನ ಮಾಡಿಸ್ತಾ ಇರ್ತೀರ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಅದನ್ನು ಡೀಟೇಲಾಗಿ ಹೇಳ್ತೀನಿ. ಇಲ್ಲಿ ನೋಡಿ ಕ್ರಯಾನ್ಸು ಮತ್ತು ಸ್ಕೆಚ್ ಪೆನ್ಸ್ ಎಲ್ಲ ತಂದು ಕೊಟ್ಟಿದ್ದರು. ಹೋಮ್ವರ್ಕ್ ಎಲ್ಲ ಮಾಡ್ಕೊ, ಏನಾದರೂ ಡ್ರಾಯಿಂಗ್ ಮಾಡು ಅಂತ ಹೇಳಿ. ಬಟ್ ಅವನು ಮೈ ಕೈಗೆಲ್ಲ ಬಳ್ಕೊಂಡ್ಬಿಟ್ಟಿದ್ದ. ಅದನ್ನು ಸ್ಕೆಚ್ ಪೆನ್ನಲ್ಲಿ ಎಲ್ಲ ಫುಲ್ಲು ಕಾಲಿಗೆ ಎಲ್ಲ ಕೂಡ ಬರ್ಕೊಂಡಿದ್ದ. ಅದಕ್ಕೆ ಬೈದಿದ್ರು ಅಂತ ಹೇಳಿ
ಅಳ್ತಾ ಕೂತಿದ್ದಾನೆ. ಒಳಗಡೆನೂ ಬರ್ತಾ ಇಲ್ಲ, ಏನು ತಿಂತಾನೂ ಕೂಡ ಇಲ್ಲ. ಅಷ್ಟು ಹಠ ಮಾಡ್ಕೊಂಡು ಕೂತಿದ್ದ. ಸೊ ಸ್ನಾನ ಮಾಡಿಸೋದಕ್ಕೆ ಅಂತ ಹೇಳಿ ಇಮಿಡಿಯೇಟಾಗಿ ಕರ್ಕೊಂಡು ಹೋದರು. ಸ್ವಲ್ಪ ಲೇಟ್ ಆದರೆ ಅದು ಜಾಸ್ತಿ ಮಾರ್ಕ್ ಎಲ್ಲ ಹೋಗೋದಿಲ್ಲ ಬೇಗ, ತುಂಬಾ ತಿಕ್ಕಿ ಇದು ಮಾಡಬೇಕಾಗುತ್ತೆ ಅಂತ ಹೇಳಿ. ನನ್ನ ಮಗ ಕೂಡ ಅಷ್ಟೇ, ಅವ್ನು ಸ್ನಾನಕ್ಕೆ ಹೋಗಿದ್ದಕ್ಕೆ ಅಂತ ಹೇಳಿ ನನ್ನ ಹತ್ರ ಬಂದು ಕೂತ್ಕೊಂಡಿದ್ದಾನೆ. ಇದು ಅವತ್ತಿನ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು. ಅಮ್ಮ ದೇವಸ್ಥಾನದ ಹತ್ರನೇ ನಮಗೆ ನಮ್ಮೂರಿನಲ್ಲಿ ಎಲ್ಲವುದು ತಿಂಡಿ ಆಗಿರ್ಬೋದು, ಈವ್ನಿಂಗು ಜಾತ್ರೆ ದಿನ ಊಟ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಎಲ್ಲದನ್ನು ಕೂಡ ದೇವಸ್ಥಾನದಲ್ಲೇ ಮಾಡಿಸ್ತಾರೆ. ಪ್ರತಿಯೊಬ್ಬರು ಕೂಡ ಮನೆಗೆ ಎಷ್ಟೇ ಜನ ರಿಲೇಟಿವ್ಸ್ ಬಂದಿರಲಿ ಎಲ್ಲರದ್ದು ಕೂಡ ಅಲ್ಲಿನೇ ಊಟ ಅರೇಂಜ್ ಮಾಡಿರ್ತಾರೆ. ಸೊ ಅಲ್ಲಿ ಹೋಗಿ ತಿಂಡಿ ಊಟ ಎಲ್ಲ ಮಾಡಿಕೊಂಡು ಬರೋವಂಥದ್ದು. ಬಳೆ ಮಾರ್ಕೊಂಡು ಒಬ್ಬರು ಅಜ್ಜಿ ಬಂದಿದ್ದರು. ಸೊ ಅವ್ರ ಹತ್ರ ಬಳೆ ತೊಗೊಳ್ತಾ ಇದ್ವಿ. ಬಾಣ್ತಿ ಬಳೆ ಅಂತ ಹೇಳಿ ನಮ್ಮ ಕಡೆ ಬಾಣಂತನದ ಟೈಮಲ್ಲಿ ಬಳೆಗಾರ ಈ ಥರ ಬಂದಾಗ ಬಳೆನ ತೊಡಿಸ್ತಾರೆ. ಸೊ ಇದೇ ಟೈಮಲ್ಲಿ ಬಂದಿದ್ದರಿಂದ ಬಳೆ ತೊಟ್ಕೊಂತ ಹೇಳಿ 2 ಡಜನ್ನು ಕೈಗೆ ತೊಡಿಸಿದ್ರು. ಪಾಪುಗೆ ಕರಿ ಬಳೆನ ಕೇಳಿದ್ವಿ, ಬಟ್ ಅವಳ ಸೈಜ್ ಇರಲಿಲ್ಲ. ನನಗೆ ಅಂತ ಹೇಳಿ ಎಲ್ಲ ಬಳೆಗಳನ್ನೆಲ್ಲ ತೊಗೊಂಡ್ವಿ. ಸ್ಟಿಕ್ಕರ್ಸು, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಮ್ಮಂಗೆ ಬೇಕಾಗಿರೋವಂಥದ್ದು ಮೆಹಂದಿ ಕೋನ್ಸು ಎಲ್ಲದನ್ನು ಕೂಡ ತೊಗೊಂಡ್ವಿ. ಅಮ್ಮ ಎಲ್ಲ ಪಾಪುನ ಆಚೆ ಕಳಿಸಿ ನೆಲ ಎಲ್ಲ ಕ್ಲೀನಾಗಿ ಒರೆಸ್ತಾಯಿದ್ರು ಇನ್ನೊಂದು ಸಲ. ಹಾಗೆ ಇಲ್ಲಿ ಬಂದವರಿಗೆ ಕೊಡೋದಕ್ಕೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಮಾವಿನಕಾಯಿಯ ಜ್ಯೂಸನ್ನ ಮಾಡಿದ್ವಿ. ಮಾವಿನಕಾಯಿಯನ್ನು ತುರಿದು ಅದರಿಂದ ಈ ಥರ ಜ್ಯೂಸನ್ನ ಮಾಡೋವಂಥದ್ದು. ಮಿಕ್ಸರ್ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ರೆ ಅದರ ಟೇಸ್ಟು ಹಾಳಾಗುತ್ತೆ, ಕುಡಿಯೋದಕ್ಕೆ ಚೆನ್ನಾಗಿರೋದಿಲ್ಲ. ಈ ಥರ ಮಾಡಿ ಚೆನ್ನಾಗಿ ಆಗುತ್ತೆ. ಅವತ್ತೇ ಮೀಶೋಯಿಂದ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ, ಅದು ಅವತ್ತೇ ಬಂದಿತ್ತು ಜಾತ್ರೆ ದಿನ. ಇವತ್ತೇ ಹಾಕ್ಕೊಳ್ಳೋಣ, ಹೇಗಿದೆ ನೋಡೋಣ, ಡ್ಯಾಮೇಜ್ ಏನಿಲ್ವ ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು, ಏನೂ ಕೂಡ ಡ್ಯಾಮೇಜ್ ಕೂಡ ಇರಲಿಲ್ಲ. ಸೈಜು ಕೂಡ ಅಷ್ಟೇ. ನಾವು ಆಲ್ರೆಡಿ ಫಸ್ಟೇ ಒಂದು ಸಲ ತರಿಸಿದ್ದೆ, ಎಕ್ಸೆಲ್ ಸೈಜ್ ತರಿಸಿದ್ದೆ, ಬಟ್ ಅದು ತುಂಬಾ ದೊಡ್ಡದಾಗಿತ್ತು. ಸೊ ಮತ್ತೆ ಅದನ್ನು ಚೇಂಜ್ ಮಾಡಿ ಎಕ್ಸ್ಚೇಂಜ್ ಹಾಕಿದ್ದೆ, ಎಕ್ಸ್ಚೇಂಜ್ ಇರಲಿಲ್ಲ ಅಂತ ಹೇಳಿ ಮತ್ತೆ ಆರ್ಡರ್ ಮಾಡಿ ತರಿಸಿರೋವಂಥದ್ದು. ಇದು ಎಲ್ ಸೈಜ್ ಇದೆ. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ, ಡಿಸೈನ್ ಕೂಡ ಇಷ್ಟ ಆಯಿತು. ಸ್ವಲ್ಪ ಕಲರ್ ಕೂಡ ಏನಾದ್ರು ಶೇಡ್ ಆಗುತ್ತಾ ಅಂತ ಅನ್ನಿಸ್ತಾ ಇತ್ತು, ಬಟ್ ತುಂಬ ಜನ ರಿವ್ಯೂಸ್ ಎಲ್ಲ ಕೊಟ್ಟಿದ್ರಲ್ಲ, ಅದನ್ನೆಲ್ಲ ಚೆಕ್ ಮಾಡಿದ ಮೇಲೆ ಕಲರ್ ಹೋಗಲ್ಲ ಅಂತ ಹಾಕಿದ್ರು. ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡೆ. ನೋಡಿ, ಈ ರೀತಿಯಾಗಿ ನಾನು ಮೇಕಪ್ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೆ. ನನ್ನ ತಂಗಿ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಮೇಕಪ್ ಐಟಮ್ ಎಲ್ಲ ತೊಗೊಂಡು ಬಂದಿದ್ದು. ಸೊ ಅದರಲ್ಲೇ ನಾನು ಕೂಡ ಮೇಕಪ್ಪನ್ನು ಮಾಡಿಕೊಂಡೆ. ನಾನು ಸದ್ಯಕ್ಕೆ ಏನು ಫೌಂಡೇಶನ್ಸು ಏನೂ ಕೂಡ ಯೂಸ್ ಮಾಡ್ತಾಯಿಲ್ಲ, ಶಾಪಿಂಗ್ ಕೂಡ ಮಾಡಿಲ್ಲ. ಆನ್ಲೈನಲ್ಲೇ ತರಿಸ್ಕೊಳ್ಬೇಕು ನಾನು ಇನ್ಮೇಲೆ. ಯಾಕಂದರೆ ಎಲ್ಲೂ ಹೊರಗಡೆ ನಾನು ಜಾಸ್ತಿ ಓಡಾಡೋದಿಲ್ಲ, ಹಾಗಾಗಿ ಅವಶ್ಯಕತೆ ಇಲ್ಲದೆ ಇರೋವಾಗ ಸುಮ್ಮನೆ ಎಕ್ಸ್ಪೈರಿ ಡೇಟ್ ಎಲ್ಲ ಬೇಗ ಇರುತ್ತೆ, ಅದಕ್ಕೋಸ್ಕರ ಏನಕ್ಕೆ ತರಿಸ್ಕೊಳ್ಳೋದು ಅಂತ ಹೇಳಿ ಏನೂ ತೊಗೊಂಡಿರಲಿಲ್ಲ. ಈ ಸಲ ತುಮಕೂರಿಗೆ ಹೋದಾಗ ಫ್ರೀ ಇದ್ದರೆ ತೊಗೊಂಡು ಬರಬೇಕು, ಅಥವಾ ಆನ್ಲೈನಲ್ಲಿನೇ ನೈಕಾನಲ್ಲಿ ಎಂಥರಲ್ಲಾದರೂ ಆರ್ಡರ್ ಮಾಡಿ ತೊಗೊಳ್ಬೇಕು. ಸೊ ನೋಡಿ, ಕುಶಾಲಿನಿನ ಯಾವ ರೀತಿ ರೆಡಿ ಮಾಡಿದೆ ಅಂತ. ಯೆಲ್ಲೋ ಕಲರ್ ಡ್ರೆಸ್ಸನ್ನು ಹಾಕಿದ್ದೆ. ಇದು ಕೂಡ ಮೀಶೋನಲ್ಲಿ ತರಿಸಿದ್ದಂಥದ್ದೇ. ನಿಮ್ಮ ಜೊತೆ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇದರ ಒಂದು ಲಿಂಕ್ಗಳನ್ನು ಕೂಡ ಹಾಕಿದ್ದೀನಿ, ಇಲ್ಲ ಅದರ ಒಂದು ನಂಬರ್ ಏನಿರುತ್ತೆ ಕೋಡು ಅದನ್ನು ಹಾಕಿದ್ದೀನಿ ಅಂತ. ಇವರು ನಮ್ಮ ಉದ್ಯೋಗಸ್ಕೆರೆಯ ನಮ್ಮ ಅತ್ತೆ ಮತ್ತು ಅತ್ತೆ ಮಗಳು ಚಂದನ ಅಂತ ಹೇಳಿ ಅವಳ ಹೆಸರು. ಸೊ ಅವರು ಅವ್ರ ಹಸ್ಬೆಂಡು ಮತ್ತು ಮಗ ತುಂಬ ವರ್ಷ ಆದಮೇಲೆ ನಮ್ಮ ಮನೆಗೆ ಬಂದಿದ್ದರು. ತಂಗಿ ಮಗ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ರೆಡಿ ಆಗ್ತಿದ್ದಾನೆ. ಅವನಿಗೆ ಜೀನ್ಸ್ ಪ್ಯಾಂಟ್ ಅಂದರೆ ತುಂಬಾ ಇಷ್ಟ, ಎಲ್ಲಿ ಹೋದ್ರೂ ಅದನ್ನೇ ಹಾಕ್ಕೊಳ್ತಾ ಇರ್ತಾನೆ, ಜೀನ್ಸ್ ಪ್ಯಾಂಟ್ಸ್ಗಳನ್ನೇ. ಇದು ನೋಡಿ, ದೇವಸ್ಥಾನದ ಹತ್ರ ಹೋಗಿದ್ವಿ ಎಲ್ಲರೂ. ಖುಷಿನ ಕರ್ಕೊಂಡು ಹೋಗಿದ್ರಿಂದ ತುಂಬ ಫೋಟೋಸು ವೀಡಿಯೋಸ್ ಆಗಲಿ ಏನೂ ಕೂಡ ತೊಗೊಳೋದಕ್ಕಾಗಲಿಲ್ಲ. ಅವಳು ತುಂಬಾ ಅಳ್ತಾ ಇದ್ಲು, ತುಂಬ ಬಿಸಿಲಿತ್ತು, ಸೆಕೆ ಆಗ್ತಾಯಿತ್ತು, ಹಾಗೆಯೇ ತುಂಬ ಜನ ಕ್ರೌಡ್ ಇತ್ತು. ಅದು ಗಂಟೆ ಸದ್ದಿಗೆಲ್ಲನೂ ತುಂಬಾ ಹೆದರ್ಕೊಳ್ತಾ ಇದ್ಲು. ಇದು ನೋಡಿ, ಆಟ ಸಾಮಾನೆಲ್ಲ ಇದ್ದು, ಮತ್ತು ಕ್ಲಿಪ್ಸು, ಬ್ಯಾಂಗಲ್ಸು, ಈ ಥರದ್ದೆಲ್ಲ ಸ್ಟೋರ್ಗಳು ಜಾತ್ರೆಯಲ್ಲಿ ಕಾಮನ್ ಆಗಿ ನೋಡ್ತೀವಲ್ಲ, ತುಂಬ ಏನು ಬರೋದಿಲ್ಲ. ನಮ್ಮೂರು ತುಂಬ ಚಿಕ್ಕ ಊರಾಗಿರೋದ್ರಿಂದ ಸ್ವಲ್ಪ ಇದ್ದಿದ್ರಲ್ಲೇ ಏನೇನು ಬೇಕೋ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಪಾಪು ಪ್ರೇಯಾಂಶ್ ಕೂಡ ನೋಡ್ತಿದ್ದ, ಅಂದರೆ ಅವನೇನು ಬೇಕು ಅಂತ ಇನ್ನೂ ಕೂಡ ಕೇಳೋದಿಲ್ಲ, ಕೊಡ್ಸಿದ್ರೆ ಮಾತ್ರ ತೊಗೊಳ್ತಾನೆ. ಬಟ್ ಪಾಪು ಖುಷಿ ಅಳ್ತಾ ಇದ್ದಿದ್ದರಿಂದ ಆಮೇಲೆ ಬಂದು ಈವ್ನಿಂಗಲ್ಲಿ ತೊಗೊಳ್ಳೋಣ ಅಂತ ಹೇಳಿ ನಾನು ಖುಷಿನ ಕರ್ಕೊಂಡು ಮನೆಗೆ ಹೊರಟೆ. ಇವರೆಲ್ಲರೂ ಕೂಡ ಅಲ್ಲಿನೇ ಊಟ ಮಾಡಿಕೊಂಡು, ನೋಡಿ ಬಂದವರಿಗೆಲ್ಲ ಎಷ್ಟು ಜನಕ್ಕೂ ಕೂಡ ದಾಸೋಹದ ವ್ಯವಸ್ಥೆನ ಮಾಡಿರ್ತಾರೆ.
ಅವರೆಲ್ಲರೂ ಕೂಡ ಅಲ್ಲಿ ಊಟ ಮಾಡಿಕೊಂಡು ನಿಧಾನಕ್ಕೆ ಬಂದರು. ನಾನು ಮನೆಗೆ ಹೋಗಿ ಊಟ ಮಾಡಿದೆ, ಯಾಕಂದರೆ ಇವಳನ್ನ ಎತ್ಕೊಂಡು ಊಟ ಮಾಡೋ ಅಂಥದ್ದು ಆಗದೆ ಇರೋ ಕೆಲಸ. ನನ್ನ ತಂಗಿ ಮತ್ತೆ ಹೋಗ್ಬಿಟ್ಟು ಈ ಥರ ಟಾಯ್ಸ್ ಎಲ್ಲ ತೊಗೊಂಡು ಬಂದಿದ್ಲು. ಪ್ರಯಾಣ್ಸ್ಗೆ ಇದು ತುಂಬಾ ಇಷ್ಟ ಆಯಿತು. ಜೀಪ್ ಥರ ಇದ್ದಿದ್ದಂಥದ್ದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇತ್ತು. ಅವನು ಇಷ್ಟು ದೊಡ್ಡದಾಗಿರೋಂಥ ಕಾರು ಜೀಪ್ ಆಗಿರ್ಬೋದು ಯಾವುದೂ ಅವನ ಹತ್ರ ಇರಲಿಲ್ಲ. ಅದಕ್ಕೆ ಅವನು ಖುಷಿ ಆಗ್ತಾ ಇದ್ದ ತುಂಬಾ. ಬಟ್ ಜಾತ್ರೆ ದಿನ ನಮ್ಮೂರಲ್ಲಿ ಪಾಪ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿ ಅವ್ರು ತೀರ್ಕೊಂಡಿದ್ದರಿಂದ ಸೂತ್ಕ ಅಂತ ಹೇಳಿ ಜಾತ್ರೆನ ಸ್ಟಾಪ್ ಮಾಡಿದ್ರು. ಮತ್ತು ಇನ್ನೊಂದು ದಿನ ಜಾತ್ರೆ ಮಾಡ್ತೀವಿ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಜಾತ್ರೆಯ ವಿಡಿಯೋ. ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹಾಗೆ ತುಂಬ ಜನ ಖುಷಿ ಹೇಗೆ ಇಷ್ಟು ಬೇಗ ವೆಯ್ಟ್ ಗೇನ್ ಆದ್ವು, ಪ್ರಿಮೇಚೂರ್ ಬೇಬಿ ಅಲ್ವಾ, ಏನು ನೀವೆಲ್ಲ ಏನು ತಿಂತೀರಾ, ಹೇಗೆ ಅವಳಿಗೆ ಮಸಾಜ್ ಎಲ್ಲ ಮಾಡ್ತೀರಾ, ಅವಳ ರೂಟೀನ್ ಹೇಗಿರುತ್ತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ತುಂಬ ಜನ ಕಮೆಂಟನ್ನು ಮಾಡ್ತಾ ಇರ್ತೀರ. ಸೊ ಆದಷ್ಟು ಬೇಗ ಅವಳನ್ನ ಯಾವ ರೀತಿಯಾಗಿ ಕೇರ್ ಮಾಡ್ತೀನಿ, ಪ್ರಿಮೇಚೂರ್ ಮಕ್ಕಳನ್ನ ಯಾವ ಥರ ಕೇರ್ ಮಾಡಬೇಕು ಮನೆಯಲ್ಲಿ ಅಂತ ಹೇಳಿ ನಾನು ಸ್ವಲ್ಪ ಲಾಂಗ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ವ್ಲಾಗ್ಗಳಲ್ಲಿ ಕೂಡ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.